ಎಸ್.ಎಂ. ಕೃಷ್ಣರವರು ಈ ನಾಡಿನ ಬಹಳಷ್ಟು ರಾಜಕಾರಣಿಗಳಿಗೆ ಆದರ್ಶ. ನಾನು ಅವರ ಅಭಿಮಾನಿಯಾಗಿದ್ದೆ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಸ್ವತಂತ್ರವಾಗಿ ಇಲ್ಲಿ ಶಾಸಕನಾಗಿ ಆಯ್ಕೆಯಾಗಿದ್ದೆ. ನನಗೆ ರಾಜಕಾರಣ ಹೊಸದಾಗಿತ್ತು. ನಾನು ಅವ್ರ ಹತ್ರ ಭೇಟಿ ಮಾಡೋಕೆ ಹೋದಾಗ ಈ ತಾಲೂಕಿನ ಸಮಸ್ಯೆಗಳಿಗೆ ಸಮಾಧಾನದಿಂದ ಸ್ಪಂದಿಸ್ತಾ ಇದ್ರು, ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಅವರ ಕಾಲಾವಧಿನಲ್ಲಿ ಈ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದು ನಿಗಮ ಮಂಡಳಿಗಳು ಇರಲಿಲ್ಲ. ಅಲ್ಲಿ ಕೃಷ್ಣಾಗಿತ್ತು, ಉತ್ತರ ಕರ್ನಾಟಕದಲ್ಲಿ ನಿಗಮಗಳಿದ್ದು. ಆದರೆ ಇಲ್ಲಿ ಅವರು ಕಾವೇರಿ ನೀರಾವರಿ ನಿಗಮ ಅಂತೇಳಿ ಅವರ ಕಾಲಾವಧಿಯಲ್ಲಿ ಸ್ಥಾಪನೆ ಮಾಡಿ ಕಾವೇರಿ ಕೊಳ್ಳದ ನೀರನ್ನು ಸಮಗ್ರವಾಗಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾರೆ. ಅದಕ್ಕೆ ತಿಮ್ಮೇಗೌಡರು ಅಂತೇಳಿ IAS ಆಫೀಸರ್ನ ನೇಮಕ ಮಾಡ್ತಾರೆ. ಅವತ್ತು ಸರ್ಕಾರದಲ್ಲಿ ದುಡ್ಡಿರಲ್ಲ, ಬರ 10 ಕೋಟಿ ರೂಪಾಯಿ ಸಾಲ ತಂದು ಈ ತಾಲೂಕಿನ ಗರ್ಕಳೇತ ನೀರಾವರಿ ಯೋಜನೆಗೆ ಹಣವನ್ನು ಒದಗಿಸ್ಕೊಡ್ತಾರೆ. ಹಾಗಾಗಿ ಈ ತಾಲೂಕಿನ ನೀರಾವರಿಗೆ ಪ್ರಥಮವಾದಂಥ ಕೊಡುಗೆ ಎಸ್.ಎಂ. ಕೃಷ್ಣ ಅವ್ರ ಕಾಲದಿಂದ ಶುರುವಾಗ್ತದೆ. ಅದಾದಮೇಲೆ ಒಂದು 6-7 ವರ್ಷ ಆದಮೇಲೆ ಈ ತಾಲೂಕಿನ ನೀರಾವರಿ ನೋಡ್ಲಿಕ್ಕೆ ಬರ್ತಾರೆ. ಬಂದು ಖುಷಿ ಪಡ್ತಾರೆ, ಈ ಜನಗಳ ಅಭಿಪ್ರಾಯ ಕೇಳ್ತಾರೆ, ಜನಗಳು ಇರ್ತಾರೆ. ಬೆಳಕೆರೆನಲ್ಲಿ ಒಂದು ಸಭೆನೂ ಕೂಡ ಆಗತ್ತೆ. ಸಭೆಯಲ್ಲಿ ಬಂದು ಜನಗಳ ಅಭಿಪ್ರಾಯ ಕೇಳಿ ಬಹಳ ಸಂತೋಷ ಪಡ್ತಾರೆ. ಹಾಗಾಗಿ ಈ ತಾಲೂಕು ಮತ್ತು ಅವರಿಗೆ ಬಹಳ ಅವಿನಾಭಾವ ಸಂಬಂಧ. ಮದ್ದೂರು, ಚನ್ನಪಟ್ಟಣ ಅಕ್ಕಪಕ್ಕ ಜಿಲ್ಲೆ ಆದರೂ ಕೂಡ ಅಕ್ಕಪಕ್ಕ ತಾಲೂಕುಗಳು. ಜೊತೆಗೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪಾರ. ಅವ್ರನ್ನ ಹೊಗಳ್ತಾ ಇದ್ರೆ ಹೇಳ್ತಾ ಇದ್ರೆ ಬಹಳ ಸಮಯ ಬೇಕಾಗತ್ತೆ. ನೋಡ್ರಿ, ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಎಸ್.ಎಂ. ಕೃಷ್ಣರವರು. ಅವರು ಇವತ್ತು ಮಾಡಿದಂಥ ITBT, ಇವತ್ತು ಬೆಂಗಳೂರಿನ ಬಗ್ಗೆ ಅವ್ರು ತೆಗೆದುಕೊಂಡಂಥ ಆಸಕ್ತಿ ಇವತ್ತು ಕರ್ನಾಟಕದ ಆರ್ಥಿಕತೆಗೆ ಇವತ್ತು ಸಹಾಯ ಆಗಿದೆ. ಬೆಂಗಳೂರು ಒಂದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರೆ ಎಸ್.ಎಂ. ಕೃಷ್ಣರವರು ವಿಕಾಸಸೌಧ ಕಟ್ತಾರೆ. ಹಾಗೆ ಅವರ ಹೆಜ್ಜೆ ಗುರುತುಗಳು ಬಹಳ. ಜೊತೆಗೆ ಅವರೊಬ್ಬರು ಬರೀ ರಾಜಕೀಯ ವ್ಯಕ್ತಿ ಆಗಿರಲಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಅವ್ರದೇ ಆದಂಥ ಛಾಪು ಮೂಡಿಸಿದ್ರು. ಅವರೊಬ್ಬ ಸಂಗೀತ ಪ್ರೇಮಿ ಆಗಿದ್ರು, ಒಬ್ಬರು ಕಲಾವಿದರಾಗಿದ್ದರು, ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರು. ಅವರು ಸಾಹಿತ್ಯ, ಸಂಗೀತ ಎಲ್ಲದರಲ್ಲೂ ಕೂಡ ಅವ್ರಿಗೆ ಆಸಕ್ತಿ ಇತ್ತು. ಅವರ ಬಿಡುವಿನ ಸಮಯವನ್ನು ಅವರು ಬೇರೆಯವ್ರ ಥರ ಎಲ್ಲೂ ಅವರು ವೇಸ್ಟ್ ಮಾಡ್ತಾ ಇರಲಿಲ್ಲ. ಬೇರೆ ಬೇರೆ ಆಸಕ್ತಿಯನ್ನು ಹೊಂದಿದ್ರು. ಜೊತೆಗೆ ನಮಗೆಲ್ಲ ಏನು ಮಾರ್ಗದರ್ಶನ ಅಂದರೆ, ನಾನು ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದೆ. ಆ ಅಭಿಮಾನಿಗಳ ಸಂಘ ಕಟ್ಟಿದ್ವಿ ಅವರು ಮುಖ್ಯಮಂತ್ರಿ ಆಗಿ ಇಳಿದ ಮೇಲೆ. ಹಾಗಾಗಿ ಅವ್ರ ಜೊತೆನಲ್ಲಿದ್ವಿ. ನಮಗೆಲ್ಲ ಆದರ್ಶ ಏನಂತಂದರೆ, ನಾವು ಕಣ್ಣಲ್ಲಿ ನೋಡಿದಂಥ ಆದರ್ಶ ವ್ಯಕ್ತಿ ಎಸ್.ಎಂ. ಕೃಷ್ಣರವರು. ಯಾರಿಗೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ, ಭಾಳ ಹಸನ್ಮುಖಿಗಳಾಗಿದ್ದರು. ಎಂಥ ಅವ್ರದ್ದು ಒಂದು ತಿಳಿ ಹಾಸ್ಯ ಎಂಥ ಸಂದರ್ಭನೂ ಕೂಡ ನಮ್ಮನ್ನು ಸಮಾಧಾನ ಮಾಡ್ತಾ ಇದ್ರು. ಬಟ್ ಅವರು ಮುಖ್ಯಮಂತ್ರಿ ಆಗೋದಾಗ ಭಾಳಷ್ಟು ಒತ್ತಡ ಇತ್ತು. ರಾಜ್ಯದಲ್ಲಿ ಬರ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇತ್ತು, ಕಾವೇರಿ ವಿವಾದ ಇತ್ತು. ಇದೆಲ್ಲದರ ನಡುವೆ ಅವರು ಒಬ್ಬ ಸಮರ್ಥವಾಗಿ ರಾಜ್ಯವನ್ನು ಮುನ್ನಡೆಸಿದ್ರು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ನಮಗೆಲ್ಲ ನೋವಾಗಿದೆ. ಆದರೆ ನಮಗೆಲ್ಲ ಮಾರ್ಗದರ್ಶಕರು, ಅವರ ನೆನಪು, ಅವ್ರ ಜೊತೆಲಿ ಇದ್ದಷ್ಟು ಕಾಲ ನಮಗೆ ಅವರೊಬ್ಬರು ಆದರ್ಶವಾಗಿ ಒಂಥರ ಮೇರು ವ್ಯಕ್ತಿತ್ವ. ಆ ಒಂದು ಹಳೆಯ ಮತ್ತು ಹೊಸಬರ ನಡುವೆ ಇದ್ದಂಥ ಒಂದು ಕೊಂಡಿ ಇವತ್ತು ಕಳಚಿದೆ. ನಮಗೆಲ್ಲ ನೋವಾಗಿದೆ. ಇವತ್ತು ಅವರ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಚನ್ನಪಟ್ಟಣದ ಜನತೆ ಅವ್ರ ಜೊತೆನಲ್ಲಿದೆ. ಧನ್ಯವಾದಗಳು.